ನಮಸ್ಕಾರ ಎಲ್ರಿಗೂ. ತುಂಬಾ ಜನ ಆಸ್ಪಿರೆಂಟ್ಸ್ ಒಂದು ಪ್ರಶ್ನೆಯನ್ನು ನಿನ್ನೆಯಿಂದ ಕೂಡ ಕೇಳ್ತಾ ಇದ್ರಿ. ಅದೇನು ಅಂತಂದ್ರೆ ನೋಟಿಫಿಕೇಶನ್ ವಿಷಯವಾಗಿ, ಅಂದ್ರೆ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಅಂತ. ನೋಡಿ, ನಿನ್ನೆ ಕೂಡ ನಾನು ಹೇಳಿದ್ದೆ, ಒಳ ಮೀಸಲಾತಿದು ನಿನ್ನೆ ಫೈನಲ್ ಮಾಡಿದ್ದಾರೆ. ಸೊ ಸಂಬಂಧಪಟ್ಟ ಎಲ್ಲ ಒಂದು ಸಮುದಾಯಗಳು, ಅಂದ್ರೆ ಬಲಗೈ ಎಡಗೈ ಸಮುದಾಯಕ್ಕಾಗಿರ್ಬೋದು ಮತ್ತು ಎಲ್ಲವೂ ಸ್ಪೃಶ್ಯ ಜನಾಂಗಕ್ಕೆಲ್ಲವೂ ಕೂಡ ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ. ಬಟ್ ಇನ್ನು ರೋಸ್ಟರ್ ಪಾಯಿಂಟ್ಸ್ ರೆಡಿ ಮಾಡಬೇಕು, ಅದಕ್ಕೊಂದು 15 days ಬೇಕಾಗುತ್ತೆ ಅಂತ. ಬಟ್ ಇಲ್ಲಿ ನಿನ್ನೆಯಿಂದ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇವರು ನೇಮಕಾತಿ ಮಾಡ್ತಾರಾ ಇಲ್ವಾ ಅಂತ ಮತ್ತೆ ಡೌಟ್ ಶುರುವಾಗ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ಒಂದ್ ಕಡೆ ಅಲೆಮಾರಿ ಸಮುದಾಯದ ಕೇಸು ಕೋರ್ಟಲ್ಲಿ ಇರೋದನ್ನ ನಾ ಹಿಂದೆ ಕೂಡ ಹೇಳಿದ್ದೆ. ಒಂದು ಅಂದ್ರೆ ಸರ್ಕಾರ ಒಳ ಮೀಸಲಾತಿ ಮಾಡಿದ್ರು ಕೂಡ ಯಾವ ಸವಾಲುಗಳನ್ನ ನೇಮಕಾತಿಗೆ ಎದುರಿಸಬೇಕಾಗತ್ತೆ ಅಂದ್ರೆ, ಮೊದಲನೇದಾಗಿ ಅಲೆಮಾರಿ ಸಮುದಾಯದವರು ಕೋರ್ಟಲ್ಲಿ ಸ್ಟೇ ಮಾಡಿಸಿದ್ದಾರೆ. ಸೊ ಅವರಿಗೆ ಅಲ್ಲಿ 1% ಸಿಗ್ಬೇಕಿತ್ತು ಅಂತ ಅದು ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ದ್ವಾರಕಾನಾಥ್ ಅವರು ಕೂಡ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಆಗಕ್ಕೆ ಬಿಡಲ್ಲ ಅಂತ ನಾನು ಹೇಳಿದ್ದಾರೆ. ಆಲ್ರೆಡಿ ಅದು ಆಗಿದೆ ಈಗ. ಸೊ ಇನ್ನೊಂದ್ ಕಡೆ ನಮ್ಮ ರಾಜ್ಯದ ದುರಾದೃಷ್ಟ ಹೆಂಗಿದೆ ನೋಡಿ, ವಿರೋಧ ಪಕ್ಷದ ಸ್ಥಾನದಲ್ಲಿರುವವರು ಯಾವುದಕ್ಕೆ ಮಾತಾಡಬೇಕು, ಯಾವುದಕ್ಕೆ ಹೋರಾಟ ಮಾಡ್ಬೇಕು ಅದಕ್ಕಂತೂ ಮಾಡಲೇ ಇಲ್ಲ. ಅವರು ಧ್ವನಿ ಎತ್ತಲೇ ಇಲ್ಲ ಸರಿಯಾಗಿ. KS ಅಕ್ರಮ ಆಯಿತು, CTI, PDO, ಉದ್ಯೋಗದ ಸಮಸ್ಯೆ, ನೇಮಕಾತಿಗಳಾಗಲಿಲ್ಲ, ಅದ್ರ ಬಗ್ಗೆ ಒಂದು ದಿನಾನು ಸೀರಿಯಸ್ ಆಗಿ ಧ್ವನಿ ಎತ್ತದವರು ಈಗ ಒಳ ಮೀಸಲಾತಿ ಜಾರಿ ಅಂತ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಹೆಂಗ್ ಬರ್ತಾ ಇದ್ದಾರೆ ಅಂದ್ರೆ, ಒಳ ಮೀಸಲಾತಿಯಲ್ಲಿ ಸಮುದಾಯಗಳಿಗೆ ಹಂಗ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ಇನ್ನೇ ಅನ್ಯಾಯ ಆಗ್ತಾ ಇದೆ, ನಾವು ಹೋರಾಟ ಮಾಡ್ತೀವಿ ಅಂತಲ್ಲ. ಯಾಕೆ ಇದು ರಾಜಕೀಯ ಲಾಭ ಅವ್ರಿಗೆ ಏನಾದರೂ ಸಿಕ್ಬಿಡುತ್ತೆ, ನಮಗೆ ಸಿಗ್ತಾ ಇಲ್ಲ, ಈ ಮನಸ್ಥಿತಿಯಿಂದ ನೀವು ಹೊರಬನ್ನಿ ದಯವಿಟ್ಟು. ಇಲ್ಲಿ ಲಕ್ಷಾಂತರ ಜನ ರಾಜ್ಯದ ಯುವ ಜನತೆ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೆ. ಯಾವುದೋ ಒಂದು ನೌಕರಿ ಸಿಕ್ಕರೆ ಸಾಕು ಅಂತ ಗ್ರಾಮೀಣ ಭಾಗದ ಅದೆಷ್ಟೋ ಬಡವರ ಮಕ್ಕಳು ಇವತ್ತಿಗೂ ಇನ್ನೂ ಧಾರವಾಡ, ವಿಜಯಪುರ, ಬೆಂಗಳೂರು ಓದ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ರಾಜಕೀಯವನ್ನು ಬದಿಗಿಟ್ಟು ಅಲ್ಲಿ ನೇಮಕಾತಿಗಳು ಆಗಬೇಕಿದೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಮತ್ತೆ ಸ್ಟೇ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ ಅನ್ನೋದೆಲ್ಲ ಈಗ ನಡೀತಾ ಇದೆ. ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀವಿ. ನೋಡಿ, ಇನ್ನೊಂದು ಇಲ್ಲಿ 3A 3B ಕೆಟಗರಿಯ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಅನ್ಯಾಯ ಆಗಿದೆ. ಅದು ರೋಸ್ಟರ್ ಪಾಯಿಂಟ್ ಅಲ್ಲಿ ಅದು ಇದೆ, ಆಯ್ತಾ. ಅದು ಯಾವ ರೀತಿ ಏನು ಸಮಸ್ಯೆ, ಅದು ಮನವಿ ಕೊಟ್ಟು ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಅದು ಕೂಡ ಆಗುತ್ತೆ. ಬೇರೆ ಬೇರೆ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ, ತುಂಬ ಜನರಿಗೆ ಅದು ಸಮಸ್ಯೆ. ಹಾಗಂತ ಸಮಸ್ಯೆಗೆ ಸ್ಟೇ ಮಾಡಿಸೋದು, ನೇಮಕಾತಿ ತಡೆಯೋದು ಅಂದರೆ ದಾರಿ ಇಲ್ಲ. ಅದನ್ನು ಹೆಂಗೆ ಬಗೆಹರಿಸ್ಕೊಳ್ಬೇಕು ಅಂತ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಒಬ್ರು ಇಬ್ಬರ ಹಿತಾಸಕ್ತಿಗೋಸ್ಕರ ರಾಜ್ಯದ ಲಕ್ಷಾಂತರ ಯುವಜನತೆ ಭವಿಷ್ಯವನ್ನ ಹಾಳು ಮಾಡೋದು ಸರಿಯಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಮನೆ, ನೀವು ಸಂಪನ್ನವಾಗಿದ್ರೆ ಸಾಲಲ್ಲ, ರಾಜ್ಯದ ಹಿತಾಸಕ್ತಿಯನ್ನು ಕೂಡ ನೋಡಬೇಕು. ನಿಮ್ಗೆ ಓಡಾಡೋಕ್ಕೆ ಡಿಫೆಂಡರ್, ರೇಂಜ್ ರೋವರ್ ಕಾರ್ಗಳಿದೆ, AC ರೂಮ್ಗಳಿದೆ ಅಂದ ತಕ್ಷಣ ಎಲ್ಲರೂ ಜೀವನ ಹಂಗೆ ಇರಲ್ಲ. ಸೊ ದಯವಿಟ್ಟು ನೀವು ನಾಯಕರು ಅನ್ಸ್ಕೊಂಡಿರುವಂಥವ್ರು ನಾಲಾಯಕರು ಅಂತ ಅನ್ಸ್ಕೋಬೇಡಿ. ನಮ್ಮ ಕೈಯಲ್ಲಿ ಪದೇ ಪದೇ ರಾಜಕೀಯವನ್ನು ಮಾಡೋದಕ್ಕೆ ಹೋದ್ರೆ ಎಲ್ಲ ಕೆಲಸದಲ್ಲೂ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗಲ್ಲ. ಈಗಷ್ಟೇ ಬಗೆಹರಿದಿದೆ, ನಿನ್ನೆ ಅಷ್ಟೇ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ, ಆಗಲೇ ಅದಕ್ಕೆ ಕಡ್ಡಿ ಆಡ್ಸೋಕೆ ಹೊರಟರು. ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಅವ್ರಿಗೆ ಅನ್ಯಾಯ ಆಗುತ್ತೆ, ಇವ್ರಿಗೆ. ಅದು ಎಲ್ಲಿ ಮಲ್ಕೊಂಡಿದ್ರು ಇಷ್ಟು ದಿನ? ಅವಾಗ ನಮ್ಗೆ ಕ್ಲಾರಿಟಿ ಕೊಡಬೇಕಿತ್ತೀವಲ್ಲ. 56% ಮೀಸಲಾತಿದ್ದು ಹಂಗೆ ತಮ್ಮ BJP ಸರ್ಕಾರ ಆಗ ಮಾಡಿ ಹೋಗಿತ್ತು. ಅದಕ್ಕೆ ಯಾವುದೋ ಲೀಗಲ್ ಪ್ರೊಟೆಕ್ಷನ್ ಇಲ್ಲ. ಇವರು ಅದನ್ನೇ ಮಾಡಿದ್ರು. ಆಮೇಲೆ ಬಂದು ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿ ಅಂತೆ. ಎಲ್ಲೋಗಿದ್ರಿ 9th ಶೆಡ್ಯೂಲ್ಗೆ ಸೇರಿಸೋರು? KS ವಿಷಯದಲ್ಲಿ ಅನ್ಯಾಯ ಆದಾಗ ಎಲ್ಲಿ ಹೋಗಿದ್ರಿ ನೀವು? ಇವತ್ತಿನವರೆಗೂ ಒಂದೇ ಒಂದು ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷ ಅನ್ಸ್ಕೊಂಡು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದನ್ನ ಕಲೀರಿ ಫಸ್ಟ್. ಈ ಕಡೆ ಆಡಳಿತ ಪಕ್ಷ ಬಿಡಿ, ಅವ್ರಿಗೆ ಜವಾಬ್ದಾರಿ ಅವೆಲ್ಲ ಮರೆತು ಹೋಗ್ಬಿಟ್ಟಿದೆ. ಅದು ಎಷ್ಟೋ ದಿನ ಆಯ್ತದ ಆಲ್ರೆಡಿ. CM ಅವರಂತೂ ತಮ್ಮದೇ ಲೋಕದಲ್ಲಿದ್ದಾರೆ. ಅವ್ರಿಗೆ ಹೆಂಗೆ ಅಂದ್ರೆ, ಈ ಸಲ ನಾವು ಅಧಿಕಾರದಲ್ಲಿದ್ದೀನಿ, ಮುಂದಕ್ಕೆ ಹಾಳಾಗಿ ಹೋಗ್ಲಿ ಪಕ್ಷ ನಾಯಕರು, ನನಗೇನು ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಸಚಿವರುಗಳಿಗಂತೂ ಅವ್ರಿಗೆ ನೆನಪೇ ಇಲ್ಲ. ನಮ್ಮ ಇಲಾಖೆ ಇದೆ, ನಾವೊಂದು ಸಚಿವರಿದ್ದೀವಿ, ನಮ್ಮಲ್ಲೂ ಇಷ್ಟು ಹುದ್ದೆಗಳ ಖಾಲಿ ಇದೆ, ಏನೋ ನಡೀತಾ ಇದೆ, ಆಡಳಿತಾತ್ಮಕ ಕೊರತೆ, ಅದೆಲ್ಲ ಇಲ್ಲ ಅವರಿಗೆ. ಅವ್ರಿಗೆ ಇನ್ನೂ ಬೇರೆ ಸಂಪುಟ ಸರ್ಜರಿ ಅವ್ರಿಗೆ. ಹೆಂಗೆ ನೀವೆಲ್ಲ ಈ ರೀತಿ ರಾಜ್ಯದ ಜನಪ್ರತಿನಿಧಿಗಳು ಅನ್ಸ್ಕೊಂಡವರು? ನಮ್ಮ ಕ್ಷೇತ್ರದ MLA ಗಳ ಕತೆ ಅಂತೂ ಕೇಳಬೇಡ್ಬಿಡಿ. ಅವ್ರಿಗೆ ಮರಳುಗಾರಿಕೆ, ಅಕ್ರಮ ಗಣಿಗಾರಿಕೆ, ಲೂಟಿ ಮಾಡೋದಿಲ್ಲಿ, ಯಾವ ಇಲಾಖೆ ಎಷ್ಟು ದುಡ್ಡು ಬರಬೇಕು ಅದರದ್ದೇ ಯೋಚನೆ ಹೊರತು ಯಾರು ಎಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಅವರ AC ಕಾರ್ ಬಿಟ್ಟು ಇರೋದು ನೋಡ್ತಾ ಇಲ್ಲ ಅವರು. ಸೊ ದಯವಿಟ್ಟು ರಾಜಕಾರಣವನ್ನು ಈ ಒಳ ಮೀಸಲಾತಿ ವಿಷಯದಲ್ಲಿ 3 ವರ್ಷದಿಂದ ಮಾಡಿದರೆ ಇನ್ನೂ ಮಾಡಕ್ಕೆ ಹೋಗಬೇಡಿ. ಸಾಕಾಗಿ ಹೋಗಿದೆ ಇಲ್ಲಿಗೆ. ಅಟ್ಲೀಸ್ಟ್ ಒಂದು ರೆಕ್ರೂಟ್ಮೆಂಟ್ಗಳಾದ್ರೆ ಏನೋ ಮಾಡ್ಬೇಕಂದ್ರೆ ಅಲ್ಲಿ KPSC ಅವರು ಬೇರೆ 5 ಕೋಟಿ 10 ಕೋಟಿ ಹುದ್ದೆಗಳು ಮಾರ್ಕೊತಿದ್ದಾರೆ. ಈ ಕಡೆ ಆಲ್ರೆಡಿ ದುಡ್ಡಿದ್ದವ್ರಿಗೆ ಕೊಟ್ಟು ಕುಂತು ಬಿಟ್ಟಿದ್ದಾರೆ. ಇನ್ನು ಹೆಂಗೆ ಬದುಕಬೇಕು ಹೇಳಿ ಬಡವ್ರ ಮಕ್ಕಳು? ಖಾಸಗಿ ಉದ್ಯೋಗದ ಪರಿಸ್ಥಿತಿ ಗೊತ್ತಿದೆಯಾ ನಿಮಗೆ? ಕತ್ತೆ ಥರ ದುಡಿಸ್ಕೋತಾರೆ ಅಲ್ಲಿ. ಅಟ್ಲೀಸ್ಟ್ ಒಂದು ಸರ್ಕಾರಿ ಉದ್ಯೋಗ, ಲೈಫ್ ಸೆಕ್ಯೂರ್ ಇರುತ್ತೆ ಅಂತ ನೋಡಿದ್ರೆ ನಿಮ್ಮ ಕತೆ ಹೆಂಗಿದೆ? ಲಕ್ಷ ಹುದ್ದೆ ಖಾಲಿ ಇದೆ, ತುಂಬಿಕೊಳ್ಳೋಕೆ ಏನು ಸಮಸ್ಯೆ ಅಂತ ನಿಮಗೆ ಮನಸ್ಸು ಮಾಡಿದ್ರೆ ಹೆಂಗೆ ಬೇಕು ಹಂಗೆ ಟರ್ನ್ ಮಾಡ್ಕೊಳ್ತೀರಾ. ಎಲೆಕ್ಷನ್ ಟೈಮಲ್ಲಿ ಏನು ಸಮಸ್ಯೆ ಇದ್ರು ಯಾಕೆ ನೀವು ಉಳಿದ ಸಮಸ್ಯೆಗಳನ್ನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀರಾ? ಕೋರ್ಟಲ್ಲಿ ರಿಸರ್ವೇಷನ್ ಕೇಸ್ಗೆ ವಕೀಲರೇ
ಅಟೆಂಡ್ ಆಗಲ್ಲ. ಸರ್ಕಾರಿ ವಕೀಲರು ಅಲ್ಲಿ ಅಬ್ಸೆಂಟ್. ಯಾಕೆ ಅಂತಂದ್ರೆ ಅವ್ರಿಗೆ ಬೇಕಿಲ್ಲ, ಅದು ಬೇಕಿದ್ರೆ ಹೋಗ್ತಿದ್ರು. ಅದೇ ಅವ್ರದ್ದು ಸೀಟಾ ಅಥವಾ ಅವ್ರು ಯಾರ್ದು MLA ಕೇಸ ಏನೂ ಅಲ್ಲ ಅದು. ನೋಡಿ, ಇಷ್ಟೊಂದು ಆಡಳಿತಾತ್ಮಕ ವಿಫಲತೆಯನ್ನು ತೋರಿಸ್ತಾ ಇರುವಂಥ ಸರ್ಕಾರವನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ. ಸೊ ದಯವಿಟ್ಟು ನೇಮಕಾತಿ ವಿಷಯದಲ್ಲಿ ಲಕ್ಷಾಂತರ ಯುವಜನತೆ ದಿನಕ್ಕೊಂದು ನಿಮ್ಮ ಭರವಸೆಗಳು, ನಂಬಿಕೆಗಳನ್ನು ಕೇಳಿ ಅವರಿಗೆ ಕನ್ಫ್ಯೂಸ್ ಆಗಿ ಹೋಗ್ತಾ ಇದೆ. ನಿನ್ನೆ ಹೇಳಿದ್ರು, ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾರೆ ಅನ್ಕೋತಾರೆ. 56,000 ಅಧಿಸೂಚನೆ ಮಾಡ್ತೀವಿ ಅಂತಾರೆ, ಹೇಳ್ತೀರಾ. ಉಳಿದಿದ್ದೆಲ್ಲ ಅಂತ ಹೇಳ್ತೀರಾ. ಅಲ್ಲಿ ಅಪೋಸಿಷನ್ ಪಾರ್ಟಿಯವರು ಆಲ್ರೆಡಿ ಬೆಂಕಿ ಹಚ್ಚೋಕೆ ರೆಡಿಯಾಗಿ ನಿಂತಿದ್ದಾರೆ. ಸೊ ಏನು ಮಾಡ್ತೀರಾ ಅನ್ನುವಂಥದ್ದು ಕ್ಲಾರಿಟಿ ತಗೊಂಡು ನೇಮಕಾತಿಗಳನ್ನ ಮಾಡಲೇಬೇಕು. ಸುಮ್ಮನೆ ಈ ವಿಷಯದಲ್ಲಿ ಗೊಂದಲವನ್ನು ಮೂಡಿಸ್ತಾ ಹೋದರೆ ನೋಡಿ, ಸಾಕಾಗಿ ಹೋಗಿದೆ ಆಲ್ರೆಡಿ. ಎಷ್ಟು ಹೇಳಿ, ಎಷ್ಟು ಹೋರಾಟಗಳು ಮಾಡಬೇಕು, ಎಷ್ಟು ಮನವಿ ಕೊಡಬೇಕು, ನಿಮ್ಗೆ ಎಷ್ಟು ಕಾಲಿಗೆ ಬೀಳಬೇಕು. ಬರೀ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಶಿಕ್ಷಣ ಸಚಿವರು ಸ್ವಲ್ಪ ನಿಮ್ಮ ಇಲಾಖೆಗಳ ಕಡೆ ಗಮನ ಕೊಡಿ. ಇಷ್ಟೆಷ್ಟು ಖಾಲಿ ಇರೋ ಹುದ್ದೆಗಳಿದೆ, ಸ್ವಲ್ಪ ನೋಡ್ಕೊಳ್ಳಿ, ಕರೆಕ್ಟಾಗಿ ಮಾಹಿತಿ ಹೇಳಿ, ಭರ್ತಿ ಮಾಡಿ. ಅದೇನು ರೋಸ್ಟರ್ ಪಾಯಿಂಟ್ಸ್ ಇದೆ DPRಗೆ ಹೇಳಿ ಕರೆಕ್ಟಾಗಿ ರೆಡಿ ಮಾಡಿಸಿ. ಮತ್ತೆ ಸಮಸ್ಯೆನೂ ಮಾಡಬೇಡಿ. ಸಮಸ್ಯೆಯಿಂದ ಸುಳಿಯಲ್ಲಿ ಸಿಲುಕಿ ಸಾಕಾಗಿ ಹೋಗಿದೆ. ಸೊ ಒಂದು ಕಡೆ ವಿಪರೀತವಾದಂಥ ಬಿಸಿಲು, ಈ ವಾತಾವರಣ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತ ಹೇಳ್ತೀನಲ್ಲ, ಜಮೀನು ಇದ್ರೂ ಕೂಡ ಇಲ್ದಂಗಲ್ಲೆಲ್ಲ. ಏನು 1 ಎಕರೆ 2 ಎಕರೆ ಜಮೀನು ಇದ್ರೂ ಕೂಡ ಆ ಬೆಳೆಯೋದ್ರಲ್ಲಿ ಮನೆಗೆ ತಿನ್ನೋಕ್ಕೂ ಆಹಾರ ಆಗಲ್ಲ. ಅವೆಲ್ಲ ಧಾನ್ಯಗಳು ಅದನ್ನು ಬಿಟ್ಟರೆ ಇನ್ನೊಂದು ಅದರಲ್ಲಿ ನಾವು ಜೀವನ ಮಾಡಬೇಕು ಅನ್ನೋದು ತುಂಬ ಕಷ್ಟ ಇದೆ. ಅದಕ್ಕೆ ಏನೋ ಒಂದು ಮಾಡಬೇಕು ಅಂತ ಧಾರವಾಡ, ವಿಜಯಪುರದಲ್ಲಿ ಕೂತ್ಕೊಂಡು ಸತತ 5-10 ವರ್ಷದಿಂದ ಓದ್ತಾ ಇದ್ದಾರೆ. ದಯವಿಟ್ಟು ಅವರ ಸ್ವಲ್ಪ ಕಷ್ಟಗಳನ್ನ ನೋಡಿ. ನಿಮ್ಮ ಮಕ್ಕಳು ಮಾತ್ರ ವಿದೇಶಗಳಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಫಾರಿನಲ್ಲಿ ಓದಿಸ್ದಂಗಲ್ಲ, ನಮ್ಮ ಬಡವರ ಮಕ್ಕಳ ಪರಿಸ್ಥಿತಿಯನ್ನು ಸ್ವಲ್ಪ ನೋಡಿ ನೇಮಕಾತಿಯನ್ನು ಪ್ರಾರಂಭ ಮಾಡಿ. ಧನ್ಯವಾದಗಳು.